ಸೊ ರೈಟ್ ವೀಕ್ಷಕರೇ ನಮಸ್ಕಾರ, ನಾನು ಅರುಣ್ ಗೋಪಾಲ್ ಮಾತಾಡ್ತಾ ಇದ್ದೇನೆ. ಸೊ ರೈಟ್, ಕಳೆದ ಒಂದು ಸಂಚಿಕೆಯಲ್ಲಿ ನಾವು ಸಂತೋಷ್ ಲಾಡ್ ಅವರು ಯಾವ್ಯಾವ ಕಾರ್ಯಕ್ರಮಗಳನ್ನ ಜಾರಿಗೆ ಮಾಡಿದ್ರು, ಒಂದು ಕಾರ್ಮಿಕ ಸಚಿವರಾದ ನಂತರ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿದ್ವಿ. ಅದು ಅತ್ಯಂತ ಒಳ್ಳೆಯ ಪ್ರತಿಕ್ರಿಯೆ ಬಂದಿತ್ತು. ಅದೇ ನಿಟ್ಟಿನಲ್ಲಿ ಈಗ ಈ ಒಂದು ಸಂಚಿಕೆಯಲ್ಲಿ ಸಂತೋಷ್ ಲಾಡ್ ಅವರ ಒಂದು ಮುತುವರ್ಜಿಯಿಂದ ಅವರ ಒಂದು ನೇತೃತ್ವದಲ್ಲಿ ಯಾವ್ಯಾವ ಯೋಜನೆಗಳು ಕಾರ್ಮಿಕ ಇಲಾಖೆಯಲ್ಲಿ ಜಾರಿ ಬಂದು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡೋಣಂತೆ. ಕರ್ನಾಟಕ ಕಡ್ಡಾಯ ಉಪಧನ ಕಾಯ್ದೆ ಅಂತೇಳಿ, ಅಂದ್ರೆ ಗ್ರಾಚ್ಯುಟಿ ಕಾಯ್ದೆ ಅಂತ ಕರೀತಾರೆ. ಇದ್ರ ಪ್ರಕಾರ ಏನಾಗುತ್ತೆ ಅಂತಂದ್ರೆ, ಕಾರ್ಮಿಕರ ಏನು ತಾವು ಯಾವುದೇ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿರ್ಕಂತ ಇರ್ಬೋದು, ಅವರು ಗ್ರಾಚ್ಯುಟಿ ಅಮೌಂಟ್ ಅಂತ ತೆಗೆದಿರ್ತಾರೆ ಪ್ರತಿಯೊಂದು ಅವರು ಬರ್ತಕ್ಕಂಥ ಒಂದು ಸ್ಯಾಲರಿಯಲ್ಲಿ. ಅವೊಂದು ಏನಾಗುತ್ತೆ ಅಂದ್ರೆ ಎಲ್ಲ ಸ್ಯಾಲರಿಯಲ್ಲಿ ಕೂಡ, ಎಲ್ಲ ಕಂಪ್ನಿಗಳಲ್ಲಿ ಕೂಡ ಒಂದ್ ವೇಳೆ ಕಂಪ್ನಿಗಳು ಮುಚ್ಚೋಯ್ತು ಅಥವಾ ಕಂಪ್ನಿಗಳಿಂದ ಬೇರೆ ಕಂಪ್ನಿಗೆ ಶಿಫ್ಟ್ ಆದ್ರೂ ಕೂಡ ಅವರ ಗ್ರಾಚ್ಯುಟಿ ಅಮೌಂಟ್ ಅನ್ನೋದೇನಿದೆಯಲ್ಲ ಅದು ಸುಭದ್ರವಾಗಿರ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಒಂದು ಕಾಯ್ದೆನ ತಂದಿದ್ದಾರೆ. ಸೊ ಇದರ ಒಂದು ಕಾಯ್ದೆ ಬಹುತೇಕ ಕಾರ್ಮಿಕರಿಗೆ ಉಪಯೋಗ ಆಗುತ್ತೆ. ಯಾಕಂದ್ರೆ ಜಿಲ್ಲೆಯಿಂದ ಜಿಲ್ಲೆಗೆ ಕೆಲಸ ಮಾಡೋದಕ್ಕೆ ಹೋದಾಗಿರ್ಬೋದು ಅಥವಾ ಕಂಪ್ನಿಯಿಂದ ಕಂಪ್ನಿಗೆ ಕೆಲಸ ಮಾಡಕ್ ಹೋದಾಗಿರ್ಬೋದು, ಈ ತರ ಕಾಯ್ದೆಗಳು ಇರೋದ್ರಿಂದ ಅವರ ಏನು ಗ್ರಾಚ್ಯುಟಿ ಅಮೌಂಟ್ ಅಂದ್ರೆ ಅವ್ರು ದುಡಿದಂತಹ ದುಡ್ಡು ಏನಿರ್ತದೆ ಅದು ಸೇಫ್ ಆಗಿರುತ್ತೆ ಮತ್ತು ಸುಭದ್ರವಾಗಿರಲಿ ಒಂದು ನಿಟ್ಟಿನಲ್ಲಿ ಒಂದು ಕಾಯ್ದೆಯನ್ನ ಜಾರಿಗೆ ತಂದಿದ್ದಾರೆ. ಯಾರೇ ಬಂದರು ಎದುರ್ಯಾರೇ ನಿಂತರು ಪ್ರೀತಿ ಹಂಚುವ ಯಜಮಾನ, ಜೀವ ಹೋದರು ಜಗವೇನೇ ಅಂದರು ಮಾತು ತಪ್ಪದ ಯಜಮಾನ. ಕೂಗಿ ಕೂಗಿ ಹೇಳುತ್ತೈತೆ ಇಂದು ಸಮಾನ, ಸ್ವಾಭಿಮಾನ ನನ್ನ ಪ್ರಾಣ ಅನ್ನೋ ಪ್ರಯಾಣ. ನಿಂತ ನೋಡು ಯಜಮಾನ, ನಿಂತ ನೋಡು ಯಜಮಾನ. ಯಾರೇ ಬಂದರು ಎದುರ್ಯಾರೇ ನಿಂತರು ಪ್ರೀತಿ ಹಂಚುವ ಯಜಮಾನ. ಕ್ರಾಂತಿಕಾರಿ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರ ಮಹತ್ವದ ಕೊಡುಗೆಗಳು. ಕಾರ್ಮಿಕರಿಗೆ ಪರಿಷ್ಕೃತ ಕನಿಷ್ಠ ವೇತನ. ರಾಜ್ಯ ಸರ್ಕಾರದಿಂದ ಪರಿಷ್ಕೃತ ಕನಿಷ್ಠ ವೇತನ ಅಧಿಸೂಚನೆ ಈಗಾಗಲೇ ಪ್ರಕಟವಾಗಿದ್ದು, ಇದರಿಂದ ನಾಡಿನ ಲಕ್ಷಾಂತರ ಕಾರ್ಮಿಕರಿಗೆ ನೇರ ಲಾಭವಾಗಿದೆ. ಈ ಐತಿಹಾಸಿಕ ನಿರ್ಧಾರಕ್ಕೆ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರ ನಿರಂತರ ಒತ್ತಾಸೆ ಮತ್ತು ಪರಿಶ್ರಮವೇ ಕಾರಣ. ಪರಿಷ್ಕೃತ ಕನಿಷ್ಠ ವೇತನದ ಪ್ರಮುಖ ಅಂಶಗಳು: ಉದ್ಯಮಗಳನ್ನು ವಿಂಗಡಿಸಿ ಅಧಿಸೂಚನೆ ಹೊರಡಿಸಲಾಗುತ್ತದೆ. ಕೆಲಸ ಮತ್ತು ಕಾರ್ಮಿಕರ ಕುಶಲತೆ ಆಧಾರದ ಮೇಲೆ ವೇತನವನ್ನು ನಿಗದಿ ಮಾಡಲಾಗುತ್ತದೆ. ದಿನ ಮತ್ತು ತಿಂಗಳ ವೇತನಕ್ಕೆ ಸ್ಪಷ್ಟತೆ ನೀಡಲಾಗುತ್ತದೆ. ಸಂಘಟಿತ ಹಾಗೂ ಅಸಂಘಟಿತ ಕಾರ್ಮಿಕರ ಕಲ್ಯಾಣಕ್ಕೆ ಆದ್ಯತೆ ನೀಡಲಾಗಿದೆ. ಬೆಲೆ ಏರಿಕೆ, ಹಣದುಬ್ಬರ, ಜೀವನದ ವೆಚ್ಚ ಎಲ್ಲವನ್ನು ಪರಿಗಣಿಸಿ ವೇತನವನ್ನು ನಿರ್ಧರಿಸಲಾಗುತ್ತದೆ. ಕಾರ್ಮಿಕ ಸಂಘಟನೆಗಳ ಅಭಿಪ್ರಾಯವನ್ನು ಕೂಡ ಇಲ್ಲಿ ಗಮನಿಸಲಾಗುತ್ತದೆ. ಕರ್ನಾಟಕ ಕಡ್ಡಾಯ ಉಪಧನ ಕಾಯ್ದೆ. ಕಾರ್ಮಿಕ ಇಲಾಖೆಯ ಮತ್ತೊಂದು ಕ್ರಾಂತಿಕಾರಿ ಹೆಜ್ಜೆ ಇದು ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಸಚಿವ ಸಂತೋಷ್ ಲಾಡ್ ಅವರ ಮುತುವರ್ಜಿಯಿಂದ ಈ ಕಾಯ್ದೆ ರೂಪುಗೊಂಡಿದ್ದು, ಉಪಧನಕ್ಕೆ ಅರ್ಹರಾದ ಪ್ರತಿಯೊಬ್ಬ ಕಾರ್ಮಿಕರು ಅದನ್ನು ಪಡೆಯಬೇಕು ಎಂಬುದು ಇದರ ಮೂಲ ಉದ್ದೇಶವಾಗಿದೆ. ಈ ಕಾಯ್ದೆಯ ಲಾಭಗಳು: ಕಂಪನಿ ಮುಚ್ಚಿದರೂ ಕಾರ್ಮಿಕರ ಉಪಧನ ಸುರಕ್ಷಿತ. ಸಂಸ್ಥೆ ದಿವಾಳಿಯಾದರೂ ಉಪಧನಕ್ಕೆ ಧಕ್ಕೆ ಇಲ್ಲ. ಉದ್ಯೋಗಿಗಳ ಹಕ್ಕುಗಳಿಗೆ ಕಾನೂನು ರಕ್ಷಣೆ. ನಿಯಂತ್ರಣ ಪ್ರಾಧಿಕಾರದ ಮುಂದೆ ಪ್ರಕರಣಗಳ ಸಂಖ್ಯೆ ಇಳಿಕೆ. ಹೊರಗುತ್ತಿಗೆ ಕಾರ್ಮಿಕರ ನೇಮಕಕ್ಕೆ ಸಮಿತಿ. ಹೊರಗುತ್ತಿಗೆ ಕಾರ್ಮಿಕರು ಎದುರಿಸುತ್ತಿದ್ದ ಅನ್ಯಾಯ, ಅಸುರಕ್ಷತೆಗಳಿಗೆ ಕೊನೆ ಹಾಕುವ ನಿಟ್ಟಿನಲ್ಲಿ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರು ಹೊಸ ವ್ಯವಸ್ಥೆಯನ್ನು ಜಾರಿಗೆ ತಂದಿದ್ದಾರೆ. ಬೀದರ್ ಮಾದರಿಯ ಪ್ರಮುಖ ಅಂಶಗಳು: ಪ್ರತಿ ಜಿಲ್ಲೆಯಲ್ಲಿ ಹೊರಗುತ್ತಿಗೆ ಕಾರ್ಮಿಕ ಸೇವಾ ಸಮಿತಿ. ಸಮಿತಿಯ ಮೂಲಕವೇ ಕಾರ್ಮಿಕರಿಗೆ ಸೇವೆ ಒದಗಿಸಲಾಗುತ್ತದೆ. ರಾಜ್ಯದ ಎಲ್ಲಾ ಜಿಲ್ಲೆಗಳಿಗೂ ವಿಸ್ತರಣೆ ಮಾಡಲಾಗುತ್ತದೆ. ಮೈಸೂರು, ಧಾರವಾಡ, ತುಮಕೂರು ಜಿಲ್ಲೆಗಳಲ್ಲಿ ಅನುಷ್ಠಾನಕ್ಕೆ ಸಿದ್ಧತೆ. ಉದ್ಯೋಗಾರ್ಹತೆ ಹೆಚ್ಚಿಸಲು ಆನ್ ಜಾಬ್ ತರಬೇತಿ. ಶಿಕ್ಷಣ ಇದ್ದರೂ ಉದ್ಯೋಗ ಸಿಗದ ಸಮಸ್ಯೆಗೆ ಪರಿಹಾರವಾಗಿ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರು ಆನ್ ಜಾಬ್ ಟ್ರೈನಿಂಗ್ ಯೋಜನೆಯನ್ನು ಜಾರಿ ಮಾಡಿದ್ದಾರೆ. ತರಬೇತಿ ಯೋಜನೆಯ ವಿವರ: SSLC, PUC, ITI, ಡಿಪ್ಲೊಮಾ, ಎಂಜಿನಿಯರಿಂಗ್ ಹೀಗೆ ಓದಿದ ಯುವಕರಿಗೆ ಅವಕಾಶ ನೀಡಲಾಗುತ್ತದೆ. 24ರಿಂದ 36 ತಿಂಗಳ ಆನ್ ಜಾಬ್ ತರಬೇತಿ ನೀಡಲಾಗುತ್ತದೆ. ತರಬೇತಿಯ ಅವಧಿಯಲ್ಲಿ ಕನಿಷ್ಠ ವೇತನದಂತೆ ಶಿಷ್ಯ ವೇತನವನ್ನು ಕೂಡ ನೀಡಲಾಗುತ್ತದೆ. ತರಬೇತಿ ಪೂರ್ಣಗೊಂಡ ಬಳಿಕ ಅನುಭವ ಪ್ರಮಾಣ ಪತ್ರವನ್ನು ನೀಡಲಾಗುತ್ತದೆ. ಈ ರೀತಿಯ 10 ಹಲವು ಕಾರ್ಯಕ್ರಮಗಳನ್ನು ಮಾಡುವುದರ ಮೂಲಕ ಕ್ರಾಂತಿಕಾರಿ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಎಲ್ಲರ ಮನಗೆದ್ದಿದ್ದಾರೆ. ಸಂತೋಷ್ ಲಾಡ್ ಅವರು ಸದ್ಯದಲ್ಲಿ ಕಾರ್ಮಿಕರಿಗೆ ಆಪ್ತರಕ್ಷಕ ಅಂದ್ರೆ ತಪ್ಪಾಗಲಿಕ್ಕಿಲ್ಲ. ಇವರ ಕಾರ್ಯಗಳು ಇದೇ ರೀತಿ ಮುಂದುವರಿಲ್ಲ ಅಂತೇಳಿ